ನಮಸ್ಕಾರ ಗುರು, ನೀವು ನೋಡ್ತಿದ್ದೀರಾ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಬಂದು ವಿರಾಟ್ ಕೊಹ್ಲಿ ಅಭಿಮಾನಿಗಳಿಗೆ ಸಿಹಿ ಸುದ್ದಿ ಮತ್ತು RCB ಆಟಗಾರರೆಲ್ಲರೂ ಕೂಡ ಪ್ರಾಕ್ಟೀಸ್ ಕ್ಯಾಂಪ್ಗೆ ಜಾಯಿನ್ ಆಗಿದ್ದಾರೆ ಅಂತ ಹೇಳಬೇಕು ಗುರು. ಯಾರ್ಯಾರು ಎಂಟ್ರಿ ಕೊಟ್ಟಿದ್ದಾರೆ ಮತ್ತು ವಿರಾಟ್ ಕೊಹ್ಲಿ ಬಂದ ನಂತರ ಏನಂತ ಹೇಳಿದ್ರೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಬೆಲ್ಲೈಕನ್ ಪ್ರೆಸ್ ಮಾಡಿ ಆನ್ ಸೆಲೆಕ್ಟ್ ಮಾಡಿ. ಯಾಕಂದರೆ ನಾನು ಮಾಡೋ ಪ್ರತಿಯೊಂದು ಎಲ್ಲಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು. ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು. ಗೊತ್ತಿರ್ಬೋದು ಇವತ್ತು ವಿರಾಟ್ ಕೊಹ್ಲಿ ಬರ್ತಾರಂತ ಅಪ್ಡೇಟ್ ಇತ್ತು. ಅದೇ ರೀತಿ ವಿರಾಟ್ ಕೊಹ್ಲಿ ಅವರು ಬಂದಿದ್ದಾರೆ ಅಂತ ಹೇಳಬೇಕು. RCB ಪ್ರಾಕ್ಟೀಸ್ ಕ್ಯಾಂಪ್ಗೆ ಜಾಯಿನ್ ಆಗಿದ್ದಾರೆ ವಿರಾಟ್ ಕೊಹ್ಲಿ ಅಂತ ಹೇಳಬೇಕು. ಬೆಂಕಿ ಎಂಟ್ರಿ ಕೂಡ ಆಯಿತು ವಿರಾಟ್ ಕೊಹ್ಲಿಗೆ ಅಂತ ಹೇಳಬೇಕು. ಮತ್ತು ವಿರಾಟ್ ಕೊಹ್ಲಿ ಜೊತೆಗೆ ಮಯಾಂಕ್ ಡಾಗರ್ ಮತ್ತು ಸುರೇಶ್ ಪ್ರಭುದಾಸ ಇನ್ನು ಮುಂತಾದ ಆಟಗಾರರು ಕೂಡ ಬಂದು ಜಾಯಿನ್ ಆದರು RCB ಪ್ರಾಕ್ಟೀಸ್ ಕ್ಯಾಂಪ್ಗೆ ಅಂತ ಹೇಳಬೇಕು. ಇನ್ನೇನು RCB ಪ್ರಾಕ್ಟೀಸ್ ಕ್ಯಾಂಪು ಶುರು ಆಗುತ್ತೆ ನಾಳೆಯಿಂದ ಅಂತ ಹೇಳಬೇಕು. ಎಲ್ಲ ಆಟಗಾರರು ಕೂಡ ಬಂದು ಜಾಯಿನ್ ಆಗ್ತಾರೆ ಅಂತ ಹೇಳಬೇಕು. ಇವತ್ತು ತಪ್ಪಿದ್ರೆ ನಾಳೆ ಎಲ್ಲ ಆಟಗಾರರು ಕೂಡ ಬಂದು ಪ್ರಾಕ್ಟೀಸ್ ಕ್ಯಾಂಪ್ಗೆ ಜಾಯಿನ್ ಆಗ್ತಾರೆ RCBಗೆ, ಅದು ಕೂಡ ಬೆಂಗಳೂರಲ್ಲಿ ಅಂತ ಹೇಳಬೇಕು. ಇನ್ನೇನು ಪ್ರಾಕ್ಟೀಸ್ ಶುರು ಮಾಡ್ತಾರೆ ಭರ್ಜರಿ ಭಯಂಕರ, ಅದು ಕೂಡ ನಾನು ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೀನಿ. ವಿರಾಟ್ ಕೊಹ್ಲಿ ಬಂದಂತಾರೆ ಅಂತ ಹೇಳ್ರಪ್ಪ ಅಂತಾರೆ, ನಮಸ್ಕಾರ ಬೆಂಗಳೂರು, ಎಲ್ಲರೂ RCBಗೆ ವರ್ಷ ಯಾವ ರೀತಿ ಸಪೋರ್ಟ್ ಮಾಡ್ತೀರಿ ಅದೇ ರೀತಿ ಸಪೋರ್ಟ್ ಮಾಡಿ, ಈ ಸಲ ಕಪ್ ನಮ್ಮದೇ ಅಂತ ವಿರಾಟ್ ಕೊಹ್ಲಿ ಅವರು ಹೇಳಿದ್ರು ಅಂತ ಹೇಳ್ತೀನಿ ಗುರು. ವಿರಾಟ್ ಕೊಹ್ಲಿ ಮಾತು ಬಗ್ಗೆ ನಿಮಗೆ ಕನ್ಸು ಕಮೆಂಟ್ ಮಾಡಿ. ಇನ್ನೇನು RCB ಆವಾಜ್ ಶುರು ಆಗುತ್ತೆ. ವಿರಾಟ್ ಕೊಹ್ಲಿ ಅವರು ಯಾವ ರೀತಿ ಫಾರ್ಮಲ್ಲಿ ಇರ್ತಾರೆ T20ಲಿ, ಯಾವ ರೀತಿ ಫಾರ್ಮಿಗೆ ಬರ್ತಾರೆ RCBಲಿ, ಮೇಲಾಗಿ RCB ತಂಡಕ್ಕೆ ಯಾವ ರೀತಿ ಫಾರ್ಮಿಗೆ ಬರ್ತಾರೆ ಅಂತ ಕಾದು ನೋಡೋಣ ಗುರು. ವಿರಾಟ್ ಕೊಹ್ಲಿ ಅವರು ಈ ವರ್ಷ 2016 ಫಾರ್ಮ್ಗೆ ಬರ್ತಾರೆ, ಯಾಕಂತಾರೆ ಅದೇ ರೀತಿ ಫಾರ್ಮಲ್ಲಿ ಇದ್ದಾರೆ ಅಂತ ಹೇಳಬೇಕು. ಆದರೆ IPL ಅದೇ ಫಾರ್ಮ್ಗೆ ಬರ್ತಾರೆ ವಿರಾಟ್ ಕೊಹ್ಲಿ ಅಂತ ಕಾದು ನೋಡೋಣ ಗುರು. ಇನ್ನೇನು ಫ್ಲಾಪ್ ಟು ಪ್ಲೇಸ್ ಎಲ್ಲರೂ ಕೂಡ ಎಂಟ್ರಿ ಕೊಡಬೇಕು. ನಾನು ಈ ವಿಡಿಯೋ ಮಾಡೋದು ಕೂಡ ಬರ್ಬೋದು ಅಥವಾ ನಾಳೆ ಬರ್ಬೋದು ಅಂತ ಹೇಳ್ತೀನಿ ಗುರು. ಒಟ್ಟು ಇವತ್ತು ನಾಳೆ ಎಲ್ಲ ಆಟಗಾರರು ಬಂದು ಜಾಯ್ನ್ ಆಗ್ತಾರೆ ಪ್ರಾಕ್ಟೀಸ್ ಕ್ಯಾಂಪ್ಗೆ ಅಂತ ಹೇಳ್ತೀನಿ. ಇವತ್ತೇ ಆಲ್ಮೋಸ್ಟ್ ಬರೋ ಸಾಧ್ಯತೆ ಹೆಚ್ಚಾಗಿದೆ ಅಂತ ಹೇಳಬೇಕು. ಜೊತೆಗೆ ಎಲ್ಲರೂ ಬಂದು ಜಾಯ್ನ್ ಆಗ್ತಾರೆ RCB ಪ್ರಾಕ್ಟೀಸ್ ಕ್ಯಾಂಪ್ಗೆ ಅಂತ ಹೇಳ್ತೀನಿ ಗುರು. ನಿಮಗೆ ಅನ್ಸೋ ಕಮೆಂಟ್ ಮಾಡಿ. ಇವತ್ತು ಈ ವರ್ಷ DK ಕಡೆ ವರ್ಷ ಅಂತ ಹೇಳಬೇಕು. ಅವರು ಹಳೆ ಫಾರ್ಮ್ಗೆ ಬರ್ತಾರೆ, DK ಹಳೆ ಫಾರ್ಮ್ಗೆ ಬರ್ತಾರೆ ಅಂತ ಕಾದು ನೋಡಬೇಕು. ನಾವು ವಿರಾಟ್ ಕೊಹ್ಲಿ ಅವರು ಮತ್ತೆ ನಾಯಕರು ಆಗ್ತಾರೆ ಅಂತ ಅದನ್ನು ಕೂಡ ಕಾದು ನೋಡಬೇಕು. ಸಿಗೋಣ ಸುಳಿ ತಾಡ, ಬೈ ಬೈ, ನಮಸ್ಕಾರ, ಜೈ RCB. ಈ ಸಲ ಕಪ್ ನಮ್ಮದೇ ಗುರು, ಹೊಡಿಲೇಬೇಕು, ಹೊಡಿತೀವಿ. ಸೀಸನ್ ಟಾಟಾ, ಬಾಯ್ ಬಾಯ್ ಗುರು.